ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 11 ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು. ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ 11.2ರಲ್ಲಿರ್ತಕ್ಕಂಥ ಒಂದೊಂದಾಗಿ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ಇದು ಸಮಾಂತರ ಚತುರ್ಭುಜಗಳ ಮೇಲೆ ನಿಂತಿರ್ತಕ್ಕಂಥ ಒಂದು ಲೆಕ್ಕಗಳು. ಒಂದನೇ ಪ್ರಶ್ನೆ ಓದೋಣ. ಚಿತ್ರ 11.15ರಲ್ಲಿ ಅಂದರೆ ಚಿತ್ರ ಇಲ್ಲಿದೆ 11.15 ABCD ಒಂದು ಸಮಾಂತರ ಚತುರ್ಭುಜ. ABCD ಒಂದು ಸಮಾಂತರ ಚತುರ್ಭುಜ. AE ಪರ್ಪೆಂಡಿಕ್ಯುಲರ್ ಟು DC ಅಂದರೆ ಲಂಬ AE DCಗೆ ಲಂಬವಾಗಿದೆ ಅಂದರೆ ಇಲ್ಲಿ 90 ಡಿಗ್ರಿಲಿರ್ತದೆ. ಮತ್ತು CF ADಗೆ ಲಂಬವಾಗಿದೆ, ಇದು CF ADಗೆ ಲಂಬವಾಗಿದೆ. AB ಈಸ್ ಈಕ್ವಲ್ ಟು 16 ಸೆಂಟಿಮೀಟ್ರು, ಇದು AB 16 ಸೆಂಟಿಮೀಟ್ರ್ ಇದೆ. AE 8 ಸೆಂಟಿಮೀಟ್ರ್ ಇದೆ. CF 10 ಸೆಂಟಿಮೀಟ್ರ್ ಇದೆ. ಆದರೆ ADಯನ್ನು ಕಂಡುಹಿಡಿಯಿರಿ. ನಾವು ಈ ADಯ ಎಷ್ಟು ಸೆಂಟಿಮೀಟ್ರ್ ಇರುತ್ತೆ ಅನ್ನೋದನ್ನು ಕಂಡುಹಿಡಬೇಕು. ಅದನ್ನು ನಾವು ಎಕ್ಸೈಜ್ನಲ್ಲಿ ನೋಡೋಣ. ಇಲ್ಲಿ ABCD ಒಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದ ಒಂದು ವಿಸ್ತೀರ್ಣ ನಮಗೆ ಪಾದ ಮತ್ತು ಎತ್ತರವನ್ನು ಗುಣಿಸೋದ್ರಿಂದ ಬರ್ತದೆ. ಇಲ್ಲಿ ನಮಗೆ AE ಬೆಲೆ ಕೊಟ್ಟಿದ್ದಾನೆ 8 ಸೆಂಟಿಮೀಟ್ರು. ಇದು ಎತ್ತರ ತಗೊಂಡ್ರೆ DC ಪಾದ ಆಗುತ್ತೆ. DCಯ ಒಂದು ಅಳತೆ ಕೊಟ್ಟಿಲ್ಲ, ಆದರೆ ABಯ ಅಳತೆ ಕೊಟ್ಟಿದ್ದಾನೆ. ಸಮಾಂತರ ಚತುರ್ಭುಜದಲ್ಲಿ ಇದು ಅಪೋಸಿಟ್ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಬಾಹುಗಳು ಸಮ ಇರ್ತವೆ. ಇದು 16 ಸೆಂಟಿಮೀಟ್ರ್ ಆದರೆ ಇದು 16 ಸೆಂಟಿಮೀಟ್ರು. ಹಂಗಾಗಿ ಇದು ಪಾದ DC, ಇದು ಎತ್ತರ 8 ಸೆಂಟಿಮೀಟ್ರು. ನಮಗೆ ಬೇಕಾಗಿರೋದು ADಯನ್ನು ನಾವು ಪಾದವಾಗಿ ತಗೊಂಡ್ರೆ CF ನಮಗೆ ಎತ್ತರ ಆಗುತ್ತೆ. ಎತ್ತರ ಕೊಟ್ಟಿದ್ದಾನೆ ಆದರೆ ಪಾದ ಕೇಳಿದ್ದಾನೆ AD ಎಷ್ಟು ಅಂತ. ನಾವು ವಿಸ್ತೀರ್ಣ ಕಂಡುಹಿಡ್ಕೊಂಡ್ಬಿಟ್ರೆ ನಾವು ಪಾದವನ್ನು ಸುಲಭವಾಗಿ ಕಂಡುಹಿಡಿಬೋದು. ಈಗ ಮೊದಲಿಗೆ ವಿಸ್ತೀರ್ಣ ಕಂಡುಹಿಡಿಯೋಣ. ಎರಡು ಎತ್ತರಗಳು ಕೊಟ್ಟಿರೋದ್ರಿಂದ ಒಂದು ಎತ್ತರಕ್ಕೆ ಒಂದು ಪಾದ, ಇನ್ನೊಂದು ಎತ್ತರಕ್ಕೆ ಇನ್ನೊಂದು ಪಾದ ಆಗುತ್ತೆ. ನಾವು ಈ ಪಾದ 16 ಸೆಂಟಿಮೀಟ್ರು, ಎತ್ತರ 8 ಸೆಂಟಿಮೀಟ್ರ್ ತಗೊಂಡು ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ. ಸಮಾಂತರ ಚತುರ್ಭುಜ ಈಸ್ ಈಕ್ವಲ್ ಟು ಪಾದ ಇಂಟು ಎತ್ತರ. ಪಾದ ಎಷ್ಟು? ಇದು 16 ಸೆಂಟಿಮೀಟ್ರು. ಎತ್ತರ ಎಷ್ಟು? 8 ಸೆಂಟಿಮೀಟ್ರು. ಅಂದರೆ DC ಪಾದ, AE ಎತ್ತರ 16 ಇಂಟು 8. DC 16 ಸೆಂಟಿಮೀಟ್ರು, AE 8 ಸೆಂಟಿಮೀಟ್ರು. 16 128 ಸೆಂಟಿಮೀಟ್ರ್ ಸ್ಕ್ವೇರು ವಿಸ್ತೀರ್ಣ. ಇದೇ ವಿಸ್ತೀರ್ಣವನ್ನು ನಾವು ಇದೇ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಬೇರೆ ಪಾದ, ಇನ್ನೊಂದು AD ಪಾದ, CF ಎತ್ತರವನ್ನು ತಗೊಂಡು ಪಾದ ಇಂಟು ಎತ್ತರವನ್ನು ಕಂಡುಹಿಡಿಯೋಣ. ನೀವು ಈಗಾಗಲೇ ವಿಸ್ತೀರ್ಣ ಕಂಡುಹಿಡಿದಿರೋದ್ರಿಂದ ಅದೇ ಸಮಾಂತರ ಚತುರ್ಭುಜ ಆಗಿರೋದನ್ನು 128 ಸೇಮ್ ಹಾಕ್ತೀವಿ. ಇಲ್ಲಿ AD ಕಂಡುಹಿಡಿಯೋಕೆ ಹೇಳಿದಾನೆ, ಹಾಗಾಗಿ AD ಹಂಗೆ ಬರ್ಕೊತೀವಿ. ಇಂಟು CF ಎತ್ತರ ಎಷ್ಟು? 10 ಸೆಂಟಿಮೀಟರ್ ಇದೆ. ADಯನ್ನು ನಾವು ಅಲ್ಲೇ ಇಟ್ಕೊಂಡು 10 ಸೆಂಟಿಮೀಟ್ರನ್ನ ನಾವು ಎಡಭಾಗಕ್ಕೆ ವರ್ಗಾಯಿಸಿದಾಗ 128ರ ಕೆಳಗೆ 10 ಹೋಗುತ್ತೆ. 10ರಿಂದ ನಾವು 128ನ್ನು ಭಾಗಿಸಿದರೆ 12.8 ಅಂದರೆ 10 ಇದೆ, 1 ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು. 12.8 ಸೆಂಟಿಮೀಟ್ರು ADಯ ಉದ್ದ, ಅಂದರೆ ಪಾದದ ಉದ್ದ. ನಮಗೇನು ಗೊತ್ತಿರಬೇಕು? ವಿಸ್ತೀರ್ಣದ ಕಂಡುಹಿಡಿಯೋ ಸೂತ್ರ ಗೊತ್ತಿರಬೇಕು. ಸಮಾಂತರ ಚತುರ್ಭುಜ ವಿಸ್ತೀರ್ಣ ಅಲ್ಲೇ ನೀವು ಈಗಾಗಲೇ 6, 7ನೇ ಕ್ಲಾಸು 8ನೇ ಕ್ಲಾಸ್ನಲ್ಲಿ ಕಲ್ತಿದ್ರಿ. ಪಾದ ಇಂಟು ಎತ್ತರ. ಇದು 9ನೇ ಕ್ಲಾಸ್ನಾಗೆ ನೀವೇನು 9ನೇ ಕ್ಲಾಸ್ನಲ್ಲಿ ಏನು ಕಲಿಯೋದಿಲ್ಲ, ಮೊದಲೇ ಇದನ್ನು ನೀವು ಮಾಡಿಬಿಡ್ಬೋದು. ಪಾದ ಮತ್ತು ಎತ್ತರ ಕೊಟ್ಟರೆ ವಿಸ್ತೀರ್ಣ ಕಂಡುಹಿಡಿಬೋದು. ವಿಸ್ತೀರ್ಣ ಮತ್ತು ಪಾದ ಕೊಟ್ಟರೆ ಎತ್ತರ ಕಂಡುಹಿಡಿಬೋದು. ಎತ್ತರ ಮತ್ತು ವಿಸ್ತೀರ್ಣ ಕೊಟ್ಟರೆ ಪಾದ ಕಂಡುಹಿಡಿಬೋದು. ಈಗ ಎರಡನೇ ಲೆಕ್ಕ ಓದೋಣ. EF G ಮತ್ತು Hಗಳು ಕ್ರಮವಾಗಿ ABCD ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯಬಿಂದುಗಳಾದರೆ EF GH ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧ ವಿಸ್ತೀರ್ಣ ABCD. ಅಂದರೆ ABCD ಚತುರ್ಭುಜದ ಅರ್ಧ ವಿಸ್ತೀರ್ಣವು EF GH ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ, ಅಂದರೆ ಈಸ್ ಈಕ್ವಲ್ ಟು ಸಮನಾಗಿರುತ್ತದೆ ಎಂದು ಸಾಧಿಸಬೇಕು. ಈಗ ABCD ಸಮಾಂತರ ಚತುರ್ಭುಜದ ಒಂದು ಚಿತ್ರವನ್ನು ಬರ್ಕೊಳ್ಳೋಣ. ಅದರಲ್ಲಿ ಮಧ್ಯಬಿಂದುಗಳು, ಒಂದೊಂದು ಬಾಹುಗೂ ಮಧ್ಯಬಿಂದು EF GH ಅಂತ ಹೆಸರು ಕೊಟ್ಟು ಅದನ್ನು ಸೇರಿಸೋಣ ಎಕ್ಸೈಜ್ನಲ್ಲಿ. ABCD ಅಂತಕ್ಕಂಥ ಒಂದು ಸಮಾಂತರ ಚತುರ್ಭುಜಕ್ಕೆ ನಡುವೆ
ಮಧ್ಯಬಿಂದುಗಳನ್ನು ನಾವು ಗುರುತಿಸ್ಕೊಂಡು ಅದನ್ನು ನಾವು ಸೇರಿಸಿದ್ವಿ. ಇ ಎಫ್ ಜಿ ಹೆಚ್ಗಳು ಕ್ರಮವಾಗಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯಬಿಂದುಗಳಾಗಿವೆ, ಅವುಗಳನ್ನು ಸೇರಿಸಿದ್ವಿ. ಈಗ ಇನ್ನೊಂದು ನಾವು ಏನು ಸಾಧನೆ ಮಾಡಬೇಕು, ವಿಸ್ತೀರ್ಣ ಇ ಎಫ್ ಜಿ ಎಚ್ ಅನ್ನೋ ಒಂದು ಚತುರ್ಭುಜದ ವಿಸ್ತೀರ್ಣವು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ ಅಂತ ನಾವು ಸಾಧಿಸಬೇಕು. ರಚನೆ ಏನು, ನಾವು ಹೊಸದಾಗಿ ಇನ್ನೊಂದು ಅಡಿಷ್ನಲ್ ಆಗಿ ನಾವು ಏನು ರಚನೆ ಮಾಡ್ಕೊಳ್ಳೋಣ, ಎಚ್ ಎಫ್ ಅನ್ನು ಸೇರಿಸ್ಕೊಳ್ಳೋಣ. ಯಾಕಂದರೆ ಇಲ್ಲಿ ಮುಂದೆ ನಾವು ನಿಮ್ಮ 9ನೇ ಕ್ಲಾಸ್ ಪುಸ್ತಕದಲ್ಲಿ ಒಂದು ಹೊಸ ನಿಯಮವನ್ನು ಹೇಳ್ಕೊಟ್ಟಿದ್ದಾರೆ. ಏನಪ್ಪ ಅದು ನಿಯಮ ಅಂದರೆ, ಪುಟ ಸಂಖ್ಯೆ 48ರಲ್ಲಿದೆ. ಪುಟ ಸಂಖ್ಯೆ ಏನು 48ರಲ್ಲಿ ಉದಾಹರಣೆ 2, ಒಂದು ತ್ರಿಕೋನ ಮತ್ತು ಸಮಾಂತರ ಚತುರ್ಭುಜಗಳು ಒಂದೇ ಪಾದದ ಮೇಲಿದ್ದು, ನೋಡ್ರಿ ಎ ಪಿ ಬಿ ಅನ್ನೋ ಒಂದು ತ್ರಿಭುಜ ಮತ್ತು ಎ ಡಿ ಸಿ ಬಿ ಅಂತಕ್ಕಂಥ ಒಂದು ಸಮಾಂತರ ಚತುರ್ಭುಜ, ಇವೆರಡು ಒಂದೇ ಪಾದ ಅಂದರೆ ಎ ಬಿ ಮೇಲೆ ಇದಾವೆ, ಇವು ಒಂದೇ ಪಾದದ ಮೇಲೆ ಇದ್ದಾವೆ. ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದರೆ, ಒಂದೇ ಪಾದದ ಮೇಲಿದ್ದಾವೆ, ಜೊತೆಗೆ ಇವೆರಡು ಪಿ ಸಿ ಮತ್ತು ಎ ಬಿ ಇವೆರಡು ಸಮಾಂತರ ರೇಖೆಗಳು, ಅಂದರೆ ಒಂದಕ್ಕೊಂದು ಸೇರೋದಿಲ್ಲ ಅಂಥ ರೇಖೆಗಳು, ಇವುಗಳ ನಡುವೆ ಇದ್ದರೆ ಆ ತ್ರಿಕೋನದ ವಿಸ್ತೀರ್ಣವು ಸಮಾಂತರ ಚತುರ್ಮುಖದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ ಎಂದು ಸಾಧಿಸಿ ಅಂತ ಈಗಾಗಲೇ ಸಾಧಿಸಿದ್ದಾರೆ. ಇದನ್ನು ಸಾಧಿಸಿ ತೋರಿಸಿದ್ದಾರೆ. ಹಂಗಾಗಿ ಇದೊಂದು ಪ್ರಮೇಯ ಅಂತ ಹೇಳ್ಬೋದು. ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತೆ, ಅಂದರೆ ಒಂದೇ ಪಾದ ಇರಬೇಕು, ಎರಡು ಸಮಾಂತರ ರೇಖೆಗಳ ನಡುವೆ ಇರಬೇಕು. ಆ ತ್ರಿಭುಜ ಮತ್ತು ಆ ತ್ರಿಭುಜ ಅರ್ಧದಷ್ಟು ಇರ್ತದೆ, ಚತುರ್ಭುಜ 2ರಷ್ಟು ಇರ್ತದೆ. ಈ ಒಂದು ಪ್ರಮೇಯದ ಆಧಾರದ ಮೇಲೆ ನಾವು ಹೆಚ್ ಎಫ್ ಅಂತಕ್ಕಂಥ ಹೆಚ್ ಎಫ್ ಅಂತಕ್ಕಂಥ ಗೆರೆ ಮತ್ತು ಡಿ ಸಿ ಅಂತಕ್ಕಂಥ ಗೆರೆ ಇವೆರಡರ ನಡುವೆ ನೋಡಿದರೆ ನಮಗೆ ಒಂದು ತ್ರಿಭುಜ ಕಾಣ್ತಾ ಇದೆ. ಎಚ್ ಜಿ ಎಫ್ ಅನ್ನೋ ಒಂದು ತ್ರಿಭುಜ ಮತ್ತು ಎಚ್ ಡಿ ಸಿ ಎಫ್ ಅನ್ನೋ ಒಂದು ಚತುರ್ಭುಜ, ಇವೆರಡೂ ಚತುರ್ಭುಜಗಳು ಎಚ್ ಎಫ್ ಮೇಲೆ ನಿಂತಿದ್ದಾವೆ. ಇದನ್ನು ಉಲ್ಟಾ ಮಾಡಿ ನೋಡ್ಬೇಕು ನಾವು. ಈ ರೀತಿ ನಾವು ಉಲ್ಟಾ ಮಾಡಿ ನೋಡಿದಾಗ ಎಚ್ ಎಫ್ ಅನ್ನೋ ಒಂದು ಪಾದದ ಮೇಲೆ ಎಚ್ ಜಿ ಎಫ್ ಮತ್ತು ಎಚ್ ಡಿ ಸಿ ಎಫ್ ಅಂತಕ್ಕಂಥ ಎರಡು, ಒಂದು ತ್ರಿಭುಜ ಇನ್ನೊಂದು ಚತುರ್ಭುಜ, ಸಮಾಂತರ ಚತುರ್ಭುಜ, ಇವೆರಡೂ ಒಂದೇ ಪಾದದ ಮೇಲಿದ್ದಾವೆ. ಜೊತೆಗೆ ಎರಡು ಸಮಾಂತರ ರೇಖೆಗಳ ನಡುವೆ ಅಂದರೆ ಡಿ ಸಿ ಮತ್ತು ಎಚ್ ಎಫ್ ಇವುಗಳ ನಡುವೆ ಇರೋದರಿಂದ ಈ ತ್ರಿಭುಜ ಈ ಒಂದು ಸಮಾಂತರ ಚತುರ್ಭುಜದ ಅರ್ಧದಷ್ಟಿರುತ್ತದೆ. ಅದನ್ನೇ ನಾವು ಇಲ್ಲಿ ಬರೆದಿದ್ದೀವಿ. ತ್ರಿಭುಜ ಎಚ್ ಜಿ ಎಫ್ ಮತ್ತು ಎಚ್ ಡಿ ಎಸ್ ಎಫ್ ಸಮಾಂತರ ಚತುರ್ಭುಜಗಳು ಒಂದೇ ಎಚ್ ಎಫ್ ಪಾದವನ್ನು ಹೊಂದಿವೆ ಮತ್ತು ಎಚ್ ಎಫ್ ಪ್ಯಾರಲಲ್ ಅಂದರೆ ಸಮಾಂತರವಾಗಿದೆ ಯಾವುದಕ್ಕೆ, ಡಿ ಸಿ ಅನ್ನೋ ಸಮಾಂತರ ರೇಖೆಗೆ ಸಮಾಂತರ ರೇಖೆಗಳ ನಡುವೆ ಇವು ಇದ್ದಾವೆ. ಆದುದರಿಂದ ತ್ರಿಭುಜದ ವಿಸ್ತೀರ್ಣ ಎಚ್ ಜಿ ಎಫ್ ಅನ್ನೋ ತ್ರಿಭುಜದ ವಿಸ್ತೀರ್ಣವು ಎಚ್ ಎಫ್ ಸಿ ಡಿ ಅನ್ನೋ ಸಮಾಂತರ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ ಅನ್ನೋದು ಈ ಪ್ರಮೇಯದ ಪ್ರಕಾರ ನಾವು ಸಾಧಿಸಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಕೆಳಗಿನಂತೆ ಮೇಲೂ ಕೂಡ ಒಂದು ತ್ರಿಭುಜ ಇದೆ, ಇನ್ನೊಂದು ಸಮಾಂತರ ಚತುರ್ಭುಜ ಇದೆ. ಸಮಾಂತರ ಚತುರ್ಭುಜ ಯಾವುದು, ಎಚ್ ಎಫ್ ಬಿ ಎ, ಮತ್ತು ತ್ರಿಭುಜ ಯಾವುದು, ಎಚ್ ಇ ಎಫ್. ಈ ಒಂದು ತ್ರಿಭುಜವು ಈ ಒಂದು ಸಮಾಂತರ ಚತುರ್ಭುಜಗಳು ಎರಡು ಎಚ್ ಎಫ್ ಅನ್ನೋ ಪಾದದ ಮೇಲಿದ್ದಾವೆ, ಜೊತೆಗೆ ಎರಡು ಸಮಾಂತರ ರೇಖೆಗಳ ನಡುವೆ ಇರೋದರಿಂದ ಈ ಒಂದು ತ್ರಿಭುಜದ ವಿಸ್ತೀರ್ಣವು ಈ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟಿರುತ್ತದೆ. ಅದನ್ನೇ ನಾವು ಇಲ್ಲಿ ಬರಿತೀವಿ. ಅದೇ ರೀತಿ ತ್ರಿಭುಜ ಎಚ್ ಇ ಎಫ್ ಮತ್ತು ಎ ಎಚ್ ಎಫ್ ಬಿ ಸಮಾಂತರ ಚತುರ್ಭುಜಗಳು ಒಂದೇ ಪಾದ ಎಚ್ ಎಫ್ನ ಮೇಲಿವೆ ಮತ್ತು ಎ ಬಿ ಸಮಾಂತರವಾಗಿದೆ ಯಾವುದಕ್ಕೆ, ಎಚ್ ಎಫ್ಗೆ, ಎರಡು ಸಮಾಂತರ ರೇಖೆಗಳ ನಡುವೆ ಇದೆ. ಆದುದರಿಂದ ತ್ರಿಭುಜ ಎಚ್ ಇ ಎಫ್ ವಿಸ್ತೀರ್ಣವು ಸಮಾಂತರ ಚತುರ್ಭುಜ ಎ ಎಚ್ ಎಫ್ ಬಿ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ. ಇದು ಮೇಲಿಂದು 1ನೇ ಹೇಳಿಕೆ, ಕೆಳಗಿಂದು 2ನೇ ಹೇಳಿಕೆ. ಇವೆರಡನ್ನು ನಾವು ಕೂಡೋಣ. ಹೇಳಿಕೆ 1 ಮತ್ತು ಹೇಳಿಕೆ 2. ಹೇಳಿಕೆ 1ರಲ್ಲಿ ಎಡಭಾಗದಲ್ಲೇನಿತ್ತು ತ್ರಿಭುಜದ ವಿಸ್ತೀರ್ಣ ಎಚ್ ಜಿ ಎಫ್. ಹೇಳಿಕೆ 2ರಲ್ಲಿ ಎಡಭಾಗದಲ್ಲೇನಿತ್ತು ಎರಡನ್ನು ಕೂಡ ಪ್ಲಸ್ ಹಾಕೋಣ ನಡುವೆ ತ್ರಿಭುಜ
ದ ವಿಸ್ತೀರ್ಣ HEF ಈಸ್ ಈಕ್ವಲ್ ಟು ಬಲಭಾಗದಲ್ಲಿರೋದವು ಬರ್ಕೊಳ್ಳೋಣ. ವಿಸ್ತೀರ್ಣ HF CD ಯ ಅರ್ಧ ಪ್ಲಸ್ ವಿಸ್ತೀರ್ಣ AHFB ಯ ಅರ್ಧ. ಈಗ ನಾವು ಈ ಎರಡು ಮೇಲಿನ ಒಂದು ತ್ರಿಭುಜ HGF ಇದೊಂದು ತ್ರಿಭುಜ HEF ಇವೆರಡನ್ನು ಕೂಡಿದರೆ ಇದು ಟೋಟಲ್ ಒಂದೇ ಚತುರ್ಭುಜ ಆಗ್ತಾ ಇದೆ. ಯಾವುದು ಚತುರ್ಭುಜ? HGFE ಅಥವಾ EFGH ಅನ್ನೋ ಒಂದು ಚತುರ್ಭುಜದ ವಿಸ್ತೀರ್ಣ ಆಗ್ತಾ ಇದೆ ಇವೆರಡೂ ತ್ರಿಭುಜ ಸೇರಿ. ಮತ್ತು ಇದು ಮೇಲಿಂದ ಅರ್ಧ HFSD, ಕೆಳಗಿಂದ ಅರ್ಧ AHFB. ಚಿತ್ರದಲ್ಲಿ ನೋಡೋಣ. ABFH ಆಮೇಲೆ HFCD ಇವು ಎರಡು ಸಮಾಂತರ ಚತುರ್ಭುಜಗಳನ್ನು ಕೂಡಿಸಿದರೆ ಒಂದೇ ಸಮಾಂತರ ಚತುರ್ಭುಜ ABCD ಆಗ್ತಾ ಇದೆ. ಹಾಗಾಗಿ ನಾವು ಈ ಕಡೆಗೆ ಇವೆರಡೂ ಸೇರಿಸಿ ಒಂದೇ ಬರೋಣ, ಅರ್ಧ ABCD ಯ ವಿಸ್ತೀರ್ಣ. ಅವರು ಏನು ಸಾಧನೆ ಮಾಡಿರಿ ಅಂತ ಹೇಳಿದ್ದಾರೆ ಅದೇ ನಮಗೆ ಬಂದಿದೆ. ಏನಂತ ಸಾಧನೆ? ವಿಸ್ತೀರ್ಣ EFGH ವಿನ ವಿಸ್ತೀರ್ಣ ABCD ಯ ವಿಸ್ತೀರ್ಣದ ಅರ್ಧದಷ್ಟು ಸಾಧಿಸ್ರಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ಸಾಧಿಸಿ ತೋರಿಸಿದ್ದೀವಿ. ಇಲ್ಲಿಗೆ 2ನೇ ಲೆಕ್ಕ ಮುಗಿತು ಮಕ್ಕಳೇ. 3ನೇ ಲೆಕ್ಕ ನಾವು ಮುಂದಿನ ವಿಡಿಯೋದಲ್ಲಿ ಮಾಡೋಣ ಮಕ್ಕಳೇ.